ಬೆಳಗಾವಿಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಂತ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ಇವತ್ತು ಆಡಿಯೋ ವಿಡಿಯೋ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ಅವರು ನೇರವಾಗಿ ಹೇಳ್ತಾರೆ ಸಿಟಿ ರವಿ ಒಬ್ಬ ಅವ್ರಿಗೂ ನಮಗೆ ಸದನದಲ್ಲಿ ಚರ್ಚೆ ನಡೀತಾ ಇತ್ತು. ಅಂಬೇಡ್ಕರ್ ಅವರ ಪರವಾಗಿ ನಾವು ಒಂದು ಹೋರಾಟ ಮಾಡುವ ಸಮಯದಲ್ಲಿ ಅವರಿಗೆ ನಾನು ಒಂದು ಕುಡುಕ ಮತ್ತು ನೀವು ಕೊಲೆಗಾರ ಅಂದಿದ್ದು ನಿಜ ನಾನು. ಆದರೆ ಆ ಒಬ್ಬ ಏನು ಸಚಿವರಾಗಿ ಶಾಸಕರಾಗಿ ಅನೇಕ ಬೇರೆ ಬೇರೆ ಹುದ್ದೆಯನ್ನು ನಿಭಾಯಿಸಿದಂಥವರು ಈ ತರನಾಗಿ ಮಾಡಿದ್ರು. ನನಗೆ ಅನೇಕ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರೆ ಇವತ್ತು ಆ ಆಡಿಯೋ ಮತ್ತು ವಿಡಿಯೋನ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಾನು ಬಿಡುಗಡೆ ಮಾಡಿದ್ದೀನಿ. ಇದರ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರಮುಖವಾಗಿ ನಾನು ಮುಖ್ಯ ಮಹಿಳೆ. ಆದರೆ ಬಿಜೆಪಿ ಅವರು ಬಾಯಿ ಎತ್ತಿದರೆ ರಾಮಾಯಣ ಮತ್ತು ಮಹಾಭಾರತ ಹೇಳಿಕೊಂಡು ನಾವು ಸತ್ಯ ಹರಿಶ್ಚಂದ್ರ ಮಕ್ಕಳು ಅಂತ ಹೇಳ್ಕೊತಂತ ತಿರುಗ್ತಾ ಇದ್ರು. ಆದರೆ ಇವತ್ತು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರನಾಗಿ ಅವರು ಅಷ್ಟೇ ಅಲ್ಲದೆ ಈ ಒಂದು ಕಾನೂನು ಹೋರಾಟವಾಗಿ ನಿರಂತರವಾಗಿ ನಾನು ಹೋರಾಟ ಮಾಡ್ತೀನಿ. ರಾಷ್ಟ್ರದ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಈ ಒಂದು ಆಡಿಯೋ ವಿಡಿಯೋ ಅವರಿಗೂ ತೋರಿಸಿಕೊಂಡು ನಾನು ಇದರಲ್ಲಿ ಗೆಲ್ತೀನಿ. ಯಾಕಂತಂದ್ರೆ ನನ್ನ ವಿರುದ್ಧ ಅನೇಕ ಹೋರಾಟ ಮಾಡ್ಕೊಂಡ್ರು. ಅನೇಕ ಜನರು ನನ್ನ ವಿರುದ್ಧ ಒಂದು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದರೆ. ಆದರೆ ಸಿಟಿ ರವಿ ಅಂತ ಅವಾಚ್ಯ ಶಬ್ದ ನಿಂದನೆ ನನ್ನ ಜೊತೆ ಮಾಡಿದ್ದಿಲ್ಲ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ನಮ್ಮ ಜೊತೆ ಸ್ವತಃ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂತಂದ್ರೆ ನಿಮ್ಮ ಮೇಲೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದನ್ನ ಇಲ್ಲಿಗೆ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ. ನನಗೆ ಆದಂತ ಅನ್ಯಾಯದ ವಿರುದ್ಧ ಕಠಿಣ ಕ್ರಮ ಅವ್ರಿಗೆ ಆಗೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಹತ್ರ ನಾನು ಮಾತಾಡಿದ್ದೀನಿ. ಇದನ್ನ ಯಾವುದೇ ಒಂದು ಒತ್ತಡ ಬರಲಿ, ಏನೇ ಆಗಲಿ, ಎಷ್ಟೇ ನನಗೆ ತೊಂದರೆ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೂ ಸರಿ, ನಾನು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಸಹ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರಿ. ಯಾಕಂದ್ರೆ ನ್ಯಾಯಕ್ಕೋಸ್ಕರ ಅಲ್ಲಿವರೆಗೂ ಹೋಗ್ತಾರೆ. ನ್ಯಾಯಕ್ಕೋಸ್ಕರ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವ್ರಿಗೂ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ದೇಶದ ರಾಷ್ಟ್ರಪತಿಯವ್ರಿಗೂ ಕೂಡ ಪತ್ರ ಬರೀತೀನಿ. ನಾನು ಸ್ವಂತ ಹೋಗಿ ಅವ್ರಿಗೆ ಭೇಟಿಯಾಗಿ ನನಗೆ ಆದಂತ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತೀನಿ. ಪೊಲೀಸರು ನನ್ನ ಅನಾಕಾರಣಕ್ಕೆ 400 ಕಿಲೋಮೀಟರ್ ತಿರುಗಾಡಿಸಿದ್ರು. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ನಾನು ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಿಡಿಯನ್ನ ರವಿಯನ್ನ ಯಾಕ್ರಿ ನಾಟಕ ಮಾಡ್ತಾ ಇದ್ದೀರಾ? ಏನು ನಮ್ಮ ಕರ್ನಾಟಕ ರಾಜ್ಯದ ಜನ 7ರಾಗ ಹುಟ್ಟಿದಾರೆ ಅಂತ ತಿಳ್ಕೊಂಡಿದ್ದೀರಾ? ಎಲ್ಲರೂ 9 ಮುಗಿದ ಮೇಲೆ ಹುಟ್ಟಿದ್ದಾರೆ. ನೀವು ಈ ರೀತಿ ಹುಚ್ಚತನ ಮಾಡಿ ನನ್ನನ್ನು ಕೊಲೆ ಮಾಡ್ತಾ ಇದ್ರು, ನನಗೆ ಎನ್ಕೌಂಟರ್ ಮಾಡ್ತಾ ಇದ್ರು, 10 ನಿಮಿಷಕ್ಕೆ ಫೋನ್ ಬಂತು. ಯಾರಿಗೆ ಕೇಳ್ತಾರೆ? ಯಾರಿಗೆ ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದಾರೆ? ನೀವೇನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಪ್ರಪಂಚಕ್ಕೆ ಗೊತ್ತಿಲ್ಲ ಅನ್ನೋ ರೀತಿ ಬಿಜೆಪಿ ಅವ್ರು ನೀವು ನಾಟಕ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಗೊತ್ತು ನೀವೇನು ಅವತ್ತು ಮಾತಾಡಿದಿರಾ, ಯಾವುದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಅದನ್ನ ಕೊಲೆಗಾರ ಅಂತಂದೆ. ನೀವು ಮಾತ್ರ ಬರೆದು ಕೊಟ್ಟಿದ್ದೀರಾ ಸಭಾಪತಿಗಳಿಗೆ ನಾನು ಆ ರೀತಿ ಮಾತಾಡಲ್ಲ ಅಂತ ಹೇಳಿ ಅಲ್ವಾ? ಆದರೆ ನಾನು ಹಾಗೆ ಹೇಳಲ್ಲ. ನೀವು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂದಾಗ ನಿಮಗೆ ನಾನು ಆಕ್ಸಿಡೆಂಟ್ ಮಾಡಿದ್ರ, ನೀವು ಕೊಲೆಗಾರ ಅಂತ ಅಂದಿದ್ದೀನಿ ಅಂತಾನೆ ನಾನು ಹೇಳಿದ್ದೀನಿ. ಯಾವತ್ತೂ ಕೂಡ ನಾನು ಹಿಂದೆ ಸರದಲ್ಲ. ಬಸವರಾಜ ಹೊರಟ್ಟಿ ಅವರು ಹೇಳ್ತಿದ್ದಾರೆ ಸ್ಥಳ ಮಹಜರ್ ಮಾಡಕ್ಕೆ ಅವಕಾಶ ಕೊಡಲ್ಲ. ಯಾರು ಯಾವಾಗೂ ಹೇಳಲಿಲ್ಲ ಆ ರೀತಿ ಸ್ಥಳ. ನೋಡಿ, ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾನ್ಯ ಸಭಾಪತಿಯವ್ರ ಹತ್ರ ನಾನು ನಿನ್ನೆನೂ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ. ಪ್ರೂಫ್ ಇದೆ. ಅವರು ಹೇಳಿದ್ದಾರೆ, ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಅಂತ ಸಭಾಪತಿಗಳು ಹೇಳಿದ್ದಾರೆ. ಅವ್ರ ಹತ್ರ ನಾನು ಅವ್ರಿಗೆ ಪ್ರೂಫ್ನು ಕೊಡ್ತೀನಿ, ನಾನು ಮನವಿಯನ್ನು ಮಾಡ್ತೀನಿ. ಇದನ್ನ ಇಲ್ಲಿಗೆ ಬಿಡೋ ಪ್ರಶ್ನೆನೇ ಇಲ್ಲ. ನನಗೆ ಆದಂತ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ. ನೋಡಿ, ಈಗ ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ನನ್ನ ಮುಂದಿನ ಹೋರಾಟಕ್ಕೆ ನಾನು ಡೆಲ್ಲಿಗೂ ಹೋಗಬಹುದು, ಮಾನ್ಯ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ನು ಕೇಳಬಹುದು, ರಾಷ್ಟ್ರಪತಿಗಳಿಗೂ ಭೇಟಿಯಾಗಬಹುದು. ಖಂಡಿತವಾಗ್ಲೂ ನನಗೆ ಆದಂತ ಅನ್ಯಾಯದ ವಿರುದ್ಧ ನಾನು ಹೋರಾಟವನ್ನ ಖಂಡಿತ ಮಾಡ್ತೇನೆ. ಇದು ಸದನದಲ್ಲಿ ಮುಗಿದ ಅಧ್ಯಾಯ, ಬಿಟ್ಬಿಡಿ. ಅವ್ರು ಎಲ್ಲೂ ಹೇಳಲ್ಲ. ನಿನ್ನೆ ಅವರ ಸ್ಟೇಟ್ಮೆಂಟ್ ನಾನು ಒಂದೇ ಮಾತು, ಇವತ್ತು ಬೆಳಗ್ಗೆನೂ ಅವ್ರ ಸ್ಟೇಟ್ಮೆಂಟ್ ನೋಡಿದ್ದೀನಿ, ನಿನ್ನೆದ್ನು ಅವ್ರ ಸ್ಟೇಟ್ಮೆಂಟ್ ನೋಡಿದ್ದೀನಿ. ಅವ್ರು ಮಂಡ್ಯದಲ್ಲೂ ಹೇಳಿರೋದನ್ನ ಕೇಳಿದ್ದೀನಿ. ಅವ್ರೇನಾದ್ರೂ ಅವ್ರ ಹತ್ರ ಈ ರೀತಿ ಏನಾದ್ರೂ ಅವ್ರ ಹತ್ರ ಸಾಕ್ಷಿಗಳಿದ್ರೆ ನನಗೆ ಕೊಡ್ಲಿ, ನಾವು ಅದನ್ನ ಇನ್ನೊಮ್ಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗ್ಲಿ, ಅವ್ರು ಹಾಗೆ ಹೇಳಿದ್ರೆ ನಾನು ಸಾಕ್ಷಿಯನ್ನ ಕೊಡ್ತೀನಿ, ಇನ್ನೊಮ್ಮೆ ಸಭಾಪತಿಗಳಿಗೆ ವಿನಂತಿಯನ್ನು ಮಾಡ್ತೀನಿ. ಅವ್ರ ಹಿರಿಯರು, ನನ್ನ ವೆಲ್ ವಿಷರು, ನನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಸರಿ, ನಿಮ್ಮ ಮೇಲೆ ಯಾಕೆ ಈ ತರನಾಗಿ ಒಂದು ರಾಜಕೀಯ ನಿಮ್ಮ ವಿರೋಧ ಪಕ್ಷದವ್ರು ಹಿಂಗೆ ಆಕ್ರೋಶ ಮತ್ತು ಆಗ್ರಹ ಮಾಡ್ತಾರೆ? ಮಹಿಳೆಯರು ರಾಜಕಾರಣದಲ್ಲಿ ಮುಂದೆ ಬರಬೇಕಾದ್ರೆ ಅವ್ರನ್ನ ಅವ್ರ ಆತ್ಮಸ್ಥೈರ್ಯವನ್ನ ಹೇಗೆ ಕುಂಟಿಸ್ಬೇಕು? ಈ ಮಾತನ್ನ ಅಂದ್ಬಿಟ್ರೆ ಮಹಿಳೆ ಹೆದರ್ ಬಿಡ್ತಾಳೆ, ಈ ಮಾತನ್ನ ಹೇಳ್ಬಿಟ್ರೆ ಮರ್ಯಾದೆಗೆ ಹೆಂಜಿ ಮಹಿಳೆ ವಾಪಸ್ ಹೋಗ್ತಾಳೆ ಅನ್ನುವಂಥ ದೃಷ್ಟಿಯಿಂದ ಅವ್ರು ಈ ರೀತಿ ಹೇಳಿದ್ದಾರೆ. ಆದರೆ ಯಾವುದೇ ಸಿಟಿ ರವಿ ಅವರಾಗಲಿ ಅಥವಾ ಯಾವುದೇ ಈ ರೀತಿ ಪದ ಆಗಲಿ, ನನಗಂತರೂ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ 100 ಸಿಟಿ ರವಿವರ್ನ ಎದುರಿಸುವಂತ ಧೈರ್ಯ, ಶಕ್ತಿ ನನಗೆ ನಮ್ಮ ತಂದೆ ತಾಯಿಯವರು ನಮಗೆ ಸಂಸ್ಕೃತಿ ಹಾಕಿಕೊಟ್ಟಿದ್ದಾರೆ. ಪಕ್ಷದ ಮುಖಂಡರು ಬೆನ್ನಿಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇಡೀ ಜನಪ್ರತಿನಿಧಿಯಾಗಿ ನೀವು ಮಾಡ್ತೀರಿ. ಮಹಿಳೆಯರಿಗೋಸ್ಕರ ನೀವು ಅವ್ರ ಪರವಾಗಿದ್ದಂಥವ್ರು ಏಕೈಕ ವ್ಯಕ್ತಿ ನೀವು ಒಬ್ಬರೇ. ಅಂಥವ್ರಿಗೆ ಏನು ಹೇಳ್ತೀರಿ? ಅನೇಕ ಜನ ನೊಂದ್ಕೊಂಡಿದ್ದಾರೆ, ನೀವು ನೊಂದ್ಕೊಂಡಿದ್ರಿ. ಸಿಟಿ ರವಿ ಅವರು ನಿಮಗೆ ನೊಂದ್ಕೊಂಡು 3 ಜನ ಹೊರಗೆ ಬರಲಿಲ್ಲ, ತಾವು ಅಷ್ಟು ನೊಂದ್ಕೊಂಡಿದ್ರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ?
ನಾನು ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ. ನಮಗೆ ಮಾತಾಡ್ತಾರೆ, ಆದರೆ ಧೈರ್ಯ ಯಾವತ್ತೂ ನಾವು ಕೆಡಿಸ್ಕೋಬಾರ್ದು. ಸತ್ಯಮೇವ ಜಯತೆ. ಅವತ್ತು ದೊಡ್ಡದಾಗಿ ಬರೀ ಭಾಷಣಕ್ಕಷ್ಟೇ ಉಪಯೋಗ ಮಾಡ್ತಾರೆ ಬಿಜೆಪಿಯವರು ಮತ್ತು ಸಿಟಿ ರವಿಯವರು. ಆದರೆ ನಿಜವಾಗ್ಲೂ ಇವತ್ತು ಮಹಿಳಾ ಕುಲಕ್ಕೆ ಅವಮಾನ ಆಗಿದೆ. ಆದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಸರಿಯುವಂಥ ಪ್ರಶ್ನೆನೇ ಇಲ್ಲ. ದಯಮಾಡಿ ಎಲ್ಲ ನನ್ನ ಗೃಹಲಕ್ಷ್ಮಿಗೆ ಹೇಳ್ತೀನಿ, ನಮ್ಮ ಸರ್ಕಾರ ಕೊಟ್ಟಂತ ಭಾಷೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೇಳಿದಂಥ ಗೃಹಲಕ್ಷ್ಮಿ ಯೋಜನೆ 5 ವರ್ಷ ಪೂರ್ತಿ ಮಾಡಿಕೊಡ್ತೀವಿ. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಯನ್ನು ತಂದುಕೊಡ್ತೀವಿ. ಇವಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಅಮೃತ್ ಅಜ್ಜಿ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.